ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆಹಳ್ಳಿ ಸುರೇಶ್. ಈ ಬಿಜೆಪಿ ಸರ್ಕಾರ ಅಧಿಕಾರವನ್ನ ಹಿಡಿಯಲೇಬೇಕು ಮತ್ತೆ ಅಧಿಕಾರಕ್ಕೆ ಅಂಟಿ ಕೂರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ತಂತ್ರಗಾರಿಕೆಯನ್ನ, ರಾಜಕೀಯ ಕುತಂತ್ರವನ್ನ ಮಾಡ್ತಾನೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಈಗ ನಾನು ಪ್ರಸ್ತಾಪ ಮಾಡ್ತಿರುವಂತಹ ವಿಚಾರ, ಚರ್ಚೆ ಮಾಡ್ತಿರುವಂತಹ ವಿಚಾರ ಏನಂದ್ರೆ, ಲೋಕಸಭಾ ಕ್ಷೇತ್ರಗಳ ಒಂದು ಮರು ವಿಂಗಡಣೆ ಮಾಡ್ತಾರೆ, ಕ್ಷೇತ್ರಗಳನ್ನ ಹೆಚ್ಚಿಸುವಂತ ಒಂದು ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ, ಏನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಂದಿದೆ. ಸೊ ಈ ಕ್ಷೇತ್ರ ಮರು ವಿಂಗಡಣೆ ಅನ್ನೋ ನೆಪದಲ್ಲಿ ದಕ್ಷಿಣ ಭಾರತಕ್ಕೆ ಯಾವ ರೀತಿ ಅನ್ಯಾಯ ಆಗುತ್ತೆ, ಈ ಕ್ಷೇತ್ರ ಮರು ವಿಂಗಡಣೆ ಉತ್ತರ ಭಾರತಕ್ಕೆ ಯಾವ ರೀತಿ ವರ ಆಗುತ್ತೆ, ದಕ್ಷಿಣ ಭಾರತಕ್ಕೆ ಯಾವ ರೀತಿ ಶಾಪ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಈಗ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅದಕ್ಕೆ ಅಂತಾನೆ ಒಂದು ಹೊಸ ಕಾಯ್ದೆಯನ್ನೇ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡಿ ಕಾಯ್ದೆಯನ್ನೇ ರೂಪಿಸಿದೆ. ಈಗ ಕೇಂದ್ರ ಈ ಲೋಕಸಭಾ ಕ್ಷೇತ್ರ ಮರು ವಿಂಗಡಣೆ ಉದ್ದೇಶವನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಖಂಡಿಸಿದ್ದಾರೆ. ಜೊತೆಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ಅವರು ಕೂಡ ಖಂಡಿಸಿದ್ದಾರೆ. ಇದು ಒಂದು ರೀತಿ ದಕ್ಷಿಣದ ಧ್ವನಿಯನ್ನ ಅಡಗಿಸುವ ಹುನ್ನಾರ ಅಂತ ಖಂಡಿಸಿರುವಂತದ್ದು. ಜೊತೆಗೆ ಸಂವಿಧಾನದ ಆಶಯ ಮತ್ತು ಒಕ್ಕೂಟ ವ್ಯವಸ್ಥೆಯನ್ನ ಸಮತೋಲನ ಕಾಪಾಡಿಕೊಳ್ಳಲು ಈ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮತ್ತು ಸಮತೋಲನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ. ಆದ್ರೆ ಇವರು ಮಾಡಲು ಹೊರಟಿರುವಂತ ಈ ಕ್ಷೇತ್ರ ಮರು ವಿಂಗಡಣೆ ಇದೆಯಲ್ಲ, ಇದು ಬಹಳ ದೊಡ್ಡ ರಾಜಕೀಯ ಹುನ್ನಾರ ಮತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನಾವೀಗ ನೋಡಿ, ಅಂಕಿಅಂಶಗಳ ಮೂಲಕ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆಯ ಪ್ರಕಾರ ನಾವು ಈಗ ಮಾಡುವ ಜನಗಣತಿಯ ಪ್ರಕಾರ ನಾವು ಕ್ಷೇತ್ರ ಮರು ವಿಂಗಡಣೆ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಆದ್ರೆ ದಕ್ಷಿಣದ ರಾಜ್ಯಗಳು ಹೇಳೋದೇನು ಅಂದ್ರೆ, 1971 ಜನಗಣತಿಯ ಅನುಸಾರ ನೀವು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿ. ಯಾಕೆ ಅಂದ್ರೆ, ಉತ್ತರದ ಹಿಂದಿ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಯಾಕೆ ಅಂದ್ರೆ, ದಕ್ಷಿಣದ ರಾಜ್ಯಗಳು ಕೇಂದ್ರ ಸರ್ಕಾರವೇ ಹೇಳಿರುವಂತಹ ಜನಸಂಖ್ಯೆ ನಿಯಂತ್ರಣ ಮಾಡಿ, ಜೊತೆಗೆ ಆರ್ಥಿಕ ಶಿಸ್ತನ್ನ ಪಾಲಿಸಿ ಮತ್ತು ಒಟ್ಟಾರೆ ದೇಶಕ್ಕೆ ಬೆಳವಣಿಗೆಯಾಗುವ ನಿಟ್ಟಲ್ಲಿ ಉತ್ತಮ ಆಡಳಿತ ಕೊಡಿ ಅನ್ನುವಂತ ಎಲ್ಲ ನಿಯಮಗಳನ್ನು ಕೂಡ ಈ ದಕ್ಷಿಣದ ರಾಜ್ಯಗಳು ಮಾಡ್ತಾ ಬಂದೇವೆ. ಅತಿ ಶಿಸ್ತೀಯವಾಗಿ ಒಂದು ಪ್ರಜ್ಞಾವಂತಿಕೆಯಿಂದ ದಕ್ಷಿಣದ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇಲ್ಲಿ ಒಂದು ಆರ್ಥಿಕವಾದಂತಹ ಶಿಸ್ತಿದೆ. ಹಾಗೆ ನೋಡಿದ್ರೆ ನಮ್ಮ ಕರ್ನಾಟಕ ಜಿಎಸ್ಟಿಯಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ, ಜಿಎಸ್ಟಿಯನ್ನ ಅತಿ ಹೆಚ್ಚಿನ ಜಿಎಸ್ಟಿ ಗಳಿಕೆಯಲ್ಲಿ. ಮತ್ತೆ ದಕ್ಷಿಣದ ರಾಜ್ಯಗಳು ಸಂಪನ್ಮೂಲದ ಕ್ರೋಢೀಕರಣ ಮತ್ತು ಪ್ರಾಕೃತಿಕ ಸಂಪತ್ತಿನಲ್ಲಿ ಒಳ್ಳೆಯ ಸ್ಥಾನವನ್ನ ಪಡೆದುಕೊಂಡಿವೆ. ಇಲ್ಲಿ ಒಳ್ಳೆಯ ಜನಸಂಖ್ಯೆ ನಿಯಂತ್ರಣದ ಶಿಸ್ತಿದೆ. ಆದ್ರೆ ಈ ಹಿಂದಿ ಬೆಲ್ಟ್ ಇದೆಯಲ್ಲ, ಅವನ್ನ ಬಿಮಾರ್ ಅಂತ ಕರೀತಾರೆ. ಆ ಹಿಂದಿ ರಾಜ್ಯಗಳಲ್ಲಿ ಜನಸಂಖ್ಯೆಯ ನಿಯಂತ್ರಣವೇ ಇಲ್ಲ, ಜನಸಂಖ್ಯೆಯ ಸ್ಫೋಟ, ಅಲ್ಲಿ ಅಭಿವೃದ್ಧಿಯೂ ಇಲ್ಲ, ಜನಸಂಖ್ಯೆ ನಿಯಂತ್ರಣವೂ ಕೂಡ ಕಡಿಮೆ ಆಗಿಲ್ಲ. ಇದರಿಂದಾಗಿ ಅಲ್ಲಿನ ಆ ರಾಜ್ಯಗಳ ಜನರು, ಹಿಂದಿ ವಾಲಗಳು ಎಲ್ಲ ನಮ್ಮ ದಕ್ಷಿಣ ಭಾರತಕ್ಕೆ ವಲಸೆ ಬಂದು ಇಲ್ಲಿ ನಮ್ಮ ಹಕ್ಕುಗಳನ್ನು ಕಿತ್ಕೊಳ್ತಾರೆ. ಜೊತೆಗೆ ಅತ್ಯಧಿಕ ಅವಕಾಶಗಳು, ಅನುದಾನ ಎಲ್ಲ ಅವರಿಗೆ ಬೇಕು. ಈ ಬಿಮಾರ್ ರಾಜ್ಯಗಳು ಇದಾವಲ್ಲ, ಏನು ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಇಲ್ಲಿ ಎಲ್ಲ ಜನಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚಿನ ಸಂಪನ್ಮೂಲ, ಅತಿ ಹೆಚ್ಚಿನ ಅನುದಾನ ಅಲ್ಲಿಗೆ ಹೋಗುತ್ತೆ. ನಾವು ಕೂಡ ಆ ರಾಜ್ಯಗಳ ಅಭಿವೃದ್ಧಿಗೆ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀವಿ. ಹೋಗ್ಲಿ, ಅಲ್ಲಿ ಏನು ಈ ಬಿಮಾರ್ ರಾಜ್ಯಗಳಿಗೆ, ಹಿಂದಿ ಬೆಲ್ಟ್ಗಳಿಗೆ ಹೆಚ್ಚಿನ ಅನುದಾನ ಕೊಡ್ತಾ ಇದ್ದೀರಾ, ಅಲ್ಲಿ ಜನಸಂಖ್ಯೆ ಹೆಚ್ಚಿದೆ, ಅದನ್ನ ಮಾಡ್ಬೇಕಾಗಿದ್ದು ಯಾರು? ಅಲ್ಲಿನ ರಾಜ್ಯದವರು, ಅಲ್ಲಿನ ಆಡಳಿತ ವ್ಯವಸ್ಥೆ. ಅತಿ ಹೆಚ್ಚಿನ ಅನುದಾನ ಕೊಟ್ಟು ಏನಾದ್ರೂ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಿದ್ರೆ ಯಾವ ಮಣ್ಣು ಮಸಿ ಇಲ್ಲ. ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಅಲ್ಲಿ ಕಟ್ಟುವಂತ ಸೇತುವೆಗಳೆಲ್ಲ ಕುಸಿದು ಬೀಳ್ತಾ ಇದಾವೆ, ಅನಕ್ಷರತೆ ತಾಂಡವಾಡ್ತಾ ಇದೆ, ಮೌಢ್ಯ ಹೆಚ್ಚಾಗಿದೆ, ಜನರಿಗೆ ಉದ್ಯೋಗ ಇಲ್ಲ. ಆದ್ರೆ ಅನುದಾನ ಕೂಡ ಜಾಸ್ತಿ ಇದೆ, ಆದ್ರೆ ಅಭಿವೃದ್ಧಿ ಕಡಿಮೆ ಆಗಿದೆ. ಜೊತೆಗೆ ವಲಸೆ, ನಮ್ಮ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ ವಲಸೆ ಬಂದು ನಮಗೆ ಸಿಗಬೇಕಾಗಿರುವ ಹಕ್ಕುಗಳನ್ನ, ಉದ್ಯೋಗಗಳನ್ನ ಎಲ್ಲ ಕಿತ್ಕೊಳ್ತಾ ಇದ್ದಾರೆ. ಇದು ಒಂದು ಅನ್ಯಾಯ. ನೋಡಿ, ಈಗ
ಈಗ ಲೋಕಸಭೆಯ ಸದ್ಯದ ಕ್ಷೇತ್ರ ಅಂದ್ರೆ ಲೋಕಸಭೆಯ ಸ್ಥಾನಗಳು ನಾವು ನೋಡ್ತಾ ಹೋದ್ರೆ 543 ಲೋಕಸಭಾ ಸ್ಥಾನಗಳಿದ್ದಾವೆ ಈಗ. ಅದರಲ್ಲಿ ನಮ್ಮ ದಕ್ಷಿಣದ ರಾಜ್ಯಗಳು ಒಂದು 129 ಸ್ಥಾನಗಳನ್ನ ಹೊಂದಿವೆ. ಇವರ ಟಾರ್ಗೆಟ್ ಏನಂದ್ರೆ 866ಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಲೋಕಸಭೆ ಸ್ಥಾನಗಳನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋ ಕಾರಣ. ಅದು ಹಿಂದಿ ಮಾತನಾಡುವ ಬಿಜೆಪಿ ಪ್ರಾಬಲ್ಯವಿರುವಂತಹ ರಾಜ್ಯಗಳಲ್ಲಿ ಲೋಕಸಭೆ ಸ್ಥಾನಗಳನ್ನ ಹೆಚ್ಚಿಸಿಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ, ಸೀಟನ್ನು ಗಿಟ್ಟಿಸಿಕೊಳ್ಬಹುದು ಅನ್ನೋದು ಇವ್ರ ಒಂದು ಉದ್ದೇಶ. ನಾನು ನಂಬರ್ ಹೇಳ್ಬಿಡ್ತೀನಿ. ಈಗ ಕರ್ನಾಟಕ ಸದ್ಯಕ್ಕೆ 28 ಇದೆ, ಅವರು 36 ಮಾಡಬೇಕು ಅನ್ನುವಂತ ಒಂದು ಪ್ಲಾನ್, ಒಂದು ಅಂದಾಜು. ತಮಿಳುನಾಡು 39, ಹೆಚ್ಚಾದ್ರೆ ಕ್ಷೇತ್ರ ಮರು ವಿಂಗಡಣೆ ಆದ್ರೆ 41 ಆಗತ್ತೆ. ಆಂಧ್ರ 25 ಇದೆ, 28 ಆಗ್ಬಹುದು. ಕೇರಳ 20, ಅದು ಒಂದು ಸ್ಥಾನ ಕಡಿಮೆ ಆಗ್ಬೋದು. ಕಾರಣ ಏನು, ಅಲ್ಲಿನ ಜನಸಂಖ್ಯೆ ನಿಯಂತ್ರಣ ಆ ಎಲ್ಲವೂ ಕೂಡ ಮೆನ್ಷನ್ ಆಗುತ್ತೆ. ಜನಸಂಖ್ಯೆಯ ಆಧಾರದ ಮೇಲೆ ಇವರು ಹೆಚ್ಚಿಗೆ ಮಾಡೋದ್ರಿಂದ. ಇನ್ನು ತೆಲಂಗಾಣ 17ರಿಂದ ಅದು 20 ಆಗ್ಬೋದು. ಇದು ಒಂದು ಲೆಕ್ಕಾಚಾರ. ಹಾಗೆ ನೋಡಿದ್ರೆ ಈ ಹಿಂದಿ ರಾಜ್ಯಗಳಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳನ್ನ ಹೆಚ್ಚಿಸಿಕೊಳ್ಬೇಕು ಅನ್ನೋದು ಅವ್ರದ್ದು ಒಂದು ಅಂದಾಜು. ನಮಗೆ ಏನು ಒಂದು 15-20% ಒಂದರಷ್ಟು ಶೇಕಡಾವಾರು ಸ್ಥಾನಗಳು ಹೆಚ್ಚಾಗ್ಬೋದು, ಆದ್ರೆ ಅವರ ಸ್ಥಾನಗಳು ಹೆಚ್ಚಾಗುತ್ತೆ. ಒಂದು, ಹಿಂದಿ ರಾಜ್ಯಗಳಲ್ಲಿ ಬಿಜೆಪಿ ಅಧಿಪತ್ಯ ಇರುವಂತಹ ರಾಜ್ಯಗಳಲ್ಲಿ ಸ್ಥಾನಗಳನ್ನ ಹೆಚ್ಚಿಸಿಕೊಂಡು ಲೋಕಸಭೆಯಲ್ಲಿ ಆರಾಮಾಗಿ ಅನಾಯಾಸವಾಗಿ ಸೀಟುಗಳನ್ನು ಗಿಟ್ಟಿಸಿಕೊಳ್ಬಹುದು ಅನ್ನೋದು ಒಂದು ಕುತಂತ್ರ. ಇನ್ನೊಂದು ಕಡೆ ಈ ದಕ್ಷಿಣದ ರಾಜ್ಯಗಳಲ್ಲಿ, ದಕ್ಷಿಣದ ಭಾಗದಲ್ಲಿ ಬಿಜೆಪಿ ಆಟ ನಡೆಯೋದಿಲ್ಲ. ನೀವು ತಮಿಳುನಾಡು ಅಂತ ತೆಗೆದುಕೊಂಡ್ರೆ, ಕೇರಳ ತೆಗೆದುಕೊಂಡ್ರೆ, ಆಂಧ್ರ, ತೆಲಂಗಾಣ ತೆಗೆದುಕೊಂಡ್ರೆ, ಈ ತಮಿಳುನಾಡಿನ ಸಂಸ್ಕೃತಿ, ತಮಿಳು ಭಾಷೆ ಅಲ್ಲಿ ಅಧಿಕವಾಗಿರೋದ್ರಿಂದ ಬಿಜೆಪಿಯ ಆಟ ಪುಂಗಿ ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ಇವರು ಹಿಂದುತ್ವದ ರಾಜಕಾರಣ, ಹಿಂದುತ್ವದ ವಿಚಾರಗಳು ಇಟ್ಕೊಂಡು ಹೋಗಿ ಏನೋ ಮಾಡಕ್ ಹೋದ್ರೆ ತಮಿಳುನಾಡು ರಾಜ್ಯಗಳಲ್ಲಿ ನಡೆಯೋದಿಲ್ಲ, ಕೇರಳದಲ್ಲಿ ನಡೆಯಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಪ್ರಾಬಲ್ಯ ಮೆರೆದಿರಬಹುದು, ತೆಲಂಗಾಣ, ಕೇರಳ. ಹಾಗಾಗಿ ದಕ್ಷಿಣ ಭಾರತದಲ್ಲಿ ನಾವು ನಮ್ಮ ಹಿಂದುತ್ವದ ಈ ಅಜೆಂಡದ ಮೂಲಕ ಚುನಾವಣೆಗಳಲ್ಲಿ ಅಧಿಕ ಸ್ಥಾನವನ್ನು ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅದರದೇ ಆದ ಪ್ರಾದೇಶಿಕವಾದ ಅಸ್ಮಿತೆಯ ವಿಚಾರಗಳಿವೆ, ಅಲ್ಲಿನ ಸಂಸ್ಕೃತಿ ಇದೆ, ಒಗ್ಗಟ್ಟಿದೆ, ಅವ್ರು ಬಿಟ್ಕೊಡಲ್ಲ. ಆದ್ರೆ ಹೇಗೆ ಸ್ಥಾನಗಳನ್ನ ಗಳಿಸ್ಕೋಬೇಕು? ನಾವು ಹಿಂದುತ್ವ ಅಂತ ಹೋದ್ರೆ ಅವರು ಮಾತು ಕೇಳಲ್ಲ, ಅಯ್ಯೋ ಒತ್ತೋಡಿಸ್ತಾರ, ಹೋಗಯ್ಯ ಅಂತಾರೆ. ಹೇಗ್ ಮಾಡ್ಬೇಕು ಈ ತಂತ್ರ? ಅಂದ್ರೆ ಸ್ಥಾನಗಳನ್ನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳುವ ಮೂಲಕ ಒಂದ್ ಸ್ವಲ್ಪ ದಕ್ಷಿಣದ ಭಾಗದಲ್ಲಿ ಒಂದಷ್ಟು ಸ್ಥಾನಗಳನ್ನ ಹೆಚ್ಚಿಸಿ, ನಾವು ಹಿಂದಿ ಬೆಲ್ಟ್ ಅಲ್ಲಿ ನಮ್ಮ ಸ್ಥಾನಗಳನ್ನ ಹೆಚ್ಚಿಗೆ ಗಳಿಸಿಕೊಂಡ್ರೆ ದಕ್ಷಿಣ ಭಾರತದ ಸೀಟ್ಗಳ ಅಗತ್ಯತೆ ನಮಗೆ ಹೆಚ್ಚಿರಲ್ಲ. ಯಾಕಂದ್ರೆ ಹೆಂಗಿದ್ರು ನಮಗೆ ಬರೋದೇ ಇಲ್ಲ. ಯಾಕಂದ್ರೆ ದಕ್ಷಿಣ ಭಾಗದಲ್ಲಿ, ತಮಿಳು ಭಾಗದಲ್ಲಿ, ತೆಲಂಗಾಣ ಇಲ್ಲೆಲ್ಲ ನಾವು ಹೆಂಗಿದ್ರು ಸೀಟ್ಗಳನ್ನ ಕಬಳಿಸೋದಕ್ಕೆ ಸಾಧ್ಯ ಆಗದೇ ಇರುವ ಕಾರಣ ನಮ್ಮ ಭಾಗದಲ್ಲಿ ನಾವು ಸ್ಥಾನಗಳನ್ನ ಹೆಚ್ಚಿಗೆ ಮಾಡಿಕೊಂಡ್ರೆ ನಾವು ಗೆಲ್ಲೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ತಂತ್ರ. ಈ ತಂತ್ರಗಳನ್ನ ಜನ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಯಾಕೆಂದ್ರೆ ಹಾಗ ನೋಡ್ರೆ ತಮಿಳುನಾಡು ನಮಗೊಂದು ಪ್ರತ್ಯೇಕವಾದ ದೇಶ ಅಂತಾನೆ ಬೇಕು ಅಂತ ಕೇಳಿದವರು. ಯಾಕಂದ್ರೆ ಆ ಮಟ್ಟಕ್ಕೆ ಅಲ್ಲಿನ ಪ್ರಾದೇಶಿಕತೆ, ಅಲ್ಲಿನ ತಮಿಳು ಸಂಸ್ಕೃತಿ ಗಾಢವಾಗಿ ಬೆಳೆದಿದೆ. ಇದು ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಒಂದು ರೀತಿ ಮಾದರಿ ಆಗ್ಬೇಕು, ಮಾಡೆಲ್ ಆಗ್ಬೇಕು. ಅವ್ರು ನೀವು ಏನೇ ಹೇಳಿದ್ರು ಕೂಡ ಅವ್ರ ಕೊನೆಗೆ ಅಂತಿಮವಾಗಿ ಒಗ್ಗಟ್ಟಾಗೋದು ತನ್ನ ರಾಜ್ಯ, ತನ್ನ ರಾಜ್ಯದ ಭಾಷೆ, ತನ್ನ ರಾಜ್ಯದ ಸಂಸ್ಕೃತಿ. ಬಿಜೆಪಿ ಆಟ ಅಲ್ಲಿ ಅಷ್ಟು ಸುಲಭ ನಡೆಯೋದಿಲ್ಲ. ಇದನ್ನ ಈ ಕ್ಷೇತ್ರಗಳ, ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯ ಈ ನೆಪ ಇದೆಯಲ್ಲ, ನೆಪದ ಮೂಲಕ ಬಿಜೆಪಿಯ ಅಜೆಂಡವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ದಕ್ಷಿಣದ ರಾಜ್ಯಗಳಿಗೆ ಬಹಳ ಅಪಾಯ ಆಗುತ್ತೆ. ಯಾಕೆಂದ್ರೆ ಅವ್ರ ಸ್ಥಾನಗಳು ಹೆಚ್ಚಿಗೆ ಆಗಿ ಅವರು ಅಧಿಕಾರಕ್ಕೆ ಬಂದ್ರೆ ಮತ್ತೆ ಸರ್ವಾಧಿಕಾರಿಯ ಧೋರಣೆ ಮುಂದುವರಿಯುತ್ತೆ. ಅವ್ರಿಗೆ ಬೇಕಾದ ನೀತಿಗಳನ್ನ, ಅಜೆಂಡಗಳನ್ನ, ಹೇರಿಕೆಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಹೋಗ್ತಾರೆ. ನಮ್ಮ ದಕ್ಷಿಣದ ರಾಜ್ಯಗಳ ಸಂಸದರುಗಳಿಗೆ ಆ ಮಾತಿನ ಕಿಮ್ಮತ್ತಿರಲ್ಲ, ಅಸ್ಮಿತೆ ಇರಲ್ಲ, ಧ್ವನಿಗೆ ಬೆಲೆಯೇ ಇರಲ್ಲ. ಈಗ ನಾವು ನೋಡ್ತಾ ಇದೀವಲ್ಲ, ಪ್ರಾದೇಶಿಕವಾದ ಅಸಮತೋಲನ, ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನು ಇವ್ರು ಮಾಡ್ತಾನೆ ಇಲ್ಲ. ನಮಗೆ ಬರಬೇಕಾದಂತ GST ಹಣ, ಟ್ಯಾಕ್ಸ್ ಹಣ
ಹಣಕಾಸು ಆಯೋಗದಲ್ಲಿ ಮೆನ್ಷನ್ ಮಾಡಿರುವಂತೆ ಸರಿಯಾಗಿ ನಮ್ಮ ರಾಜ್ಯಗಳಿಗೆ ಬರ್ತಾ ಇದೆಯಾ? ಬರ್ತಾನೆ ಇಲ್ಲ. ನಾವು ಪದೇ ಪದೇ ಹೇಳ್ತಾ ಇದೀವಿ, ಕೇಂದ್ರ ಸರ್ಕಾರ ನಮಗೆ ಕೊಡ್ತಾ ಇಲ್ಲ, ಮೋದಿ ಸರ್ಕಾರ ಮೋಸ ಮಾಡಿದೆ, ಕೊನೆಗೆ ರಾಜ್ಯ ಸರ್ಕಾರ ಒಂದು ಕರ್ನಾಟಕಕ್ಕೆ ಚೆಂಬು ಕೊಟ್ರು ಅಂತ ಹೇಳಿ ಜಾಹೀರಾತು ಸಮರ ಮಾಡಿತು, ಕೊನೆಗೆ ಅದು ಹೈಕೋರ್ಟ್ ಅಂಗಳಕ್ಕೆ ಕೂಡ ಹೋಯ್ತು, ಕೊನೆಗೆ ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿದೆ ಕೇಂದ್ರ ಸುಪ್ರೀಂ ಕೋರ್ಟ್. ಇವೆಲ್ಲ ಕೂಡ ಈ ಹುನ್ನಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ಉತ್ತರ ಭಾರತದ ಹಿಂದಿ ವಾಲಗಳು, ಹಿಂದಿ ಸಾಮ್ರಾಜ್ಯಶಾಹಿ ನಮ್ಮನ್ನ ಕಾಲಲ್ಲಿ ಹೊಸಕಿ ಹಾಕುವ ತಂತ್ರ ಮಾಡುತ್ತೆ. ಈ ಹುನ್ನಾರವನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಪ್ರಾದೇಶಿಕವಾದ ಅಸಮತೋಲನ ಶುರುವಾಗುತ್ತೆ, ನಮಗೆ ಬರಬೇಕಾದ ಹಣ ಬರಲ್ಲ, ನಮಗೆ ರಾಜಕೀಯ ಅಧಿಕಾರ ಸಿಗಲ್ಲ, ನಮ್ಮ ಧ್ವನಿಗಳಿಗೆ ಕಿಮ್ಮತ್ತಿರಲ್ಲ, ನಾವು ಎಲ್ಲೋ ಒಂದು ಕಡೆ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇರ್ತೀವಿ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಆಶೋತ್ತರಗಳಿಗೆ ಬೆಲೆ ಇರೋದಿಲ್ಲ, ನಮ್ಮ ಪ್ರಾದೇಶಿಕ ಅಸ್ಮಿತೆಗೆ ಬೆಲೆ ಇರೋದಿಲ್ಲ, ನಮ್ಮ ಭಾಷೆಗಳಿಗೆ ಬೆಲೆ ಇರೋದಿಲ್ಲ. ಈ ಹುನ್ನಾರಗಳನ್ನ, ಈ ಅಪಾಯಗಳನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಮಗೆ ಬಹಳ ಅಪಾಯ ದೊಡ್ಡ ಮಟ್ಟದಲ್ಲಿ ಕಾದಿದೆ. ಇದನ್ನ ಅರ್ಥ ಮಾಡಿಕೊಂಡು ದಕ್ಷಿಣ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು, ಹೋರಾಟಗಾರರು ಈ ಕೇಂದ್ರ ಸರ್ಕಾರದ ಈ ನೀತಿ ಇದೆಯಲ್ಲ, ಜನಸಂಖ್ಯೆಯ ಇತ್ತೀಚಿನ ಜನಸಂಖ್ಯೆಯನ್ನು ಬಿಟ್ಟು ಅವ್ರು ಮಾಡದೇ ಆದ್ರೆ 1971 ಜನಗಣತಿ ಅನುಸಾರ ಮಾಡ್ಲಿ. ಯಾಕೆಂದ್ರೆ ಸಮತೋಲನ ಆಗ್ಲಿ. ಒಟ್ಟಾರೆ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವ, ದಕ್ಷಿಣ ಭಾರತಕ್ಕೆ ಮಾರಕವಾಗಿರುವ ಈ ಬಿಜೆಪಿಯ ಲೋಕಸಭಾ ಕ್ಷೇತ್ರಗಳ ವಿಸ್ತರಣೆ, ಮರು ವಿಂಗಡಣೆಯ ಈ ನೆಪದಲ್ಲಿ ಸರ್ವಾಧಿಕಾರಿ ತತ್ವವನ್ನು ಅನುಸರಿಸೋದಕ್ಕೆ ಮಾಡ್ತಿರುವಂತಹ ಬಿಜೆಪಿಯ ಕುತಂತ್ರವನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಮತ್ತೆ ಗುಲಾಮ ಸ್ಥಿತಿಗೆ ನಾವು ತಲುಪಬೇಕಾಗತ್ತೆ. ಅವರ ಹೇರಿಕೆಗಳನ್ನ ಅನುಭವಿಸಬೇಕಾಗತ್ತೆ. ನಾವು ಎಚ್ಚರ ಆಗಬೇಕು. ಎಚ್ಚರ ಎಚ್ಚರ ಎಚ್ಚರ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.